ಕರ್ನಾಟಕ ಕಾಂಗ್ರೆಸ್ನಲ್ಲಿ ಉಪಸಮರ ಮುಗಿತಾ ಇದ್ದ ಹಾಗೆ ಮಂತ್ರಿಗಿರಿಗಾಗಿ ಕದನ ಶುರುವಾಗಿದೆ. ನಾಯಕತ್ವ ಗೊಂದಲದ ನಡುವೆ ಕಾಂಗ್ರೆಸ್ ಹಿರಿಯ ಶಾಸಕರು ಮಂತ್ರಿಗಿರಿ ಬೇಡಿಕೆಯೊಂದಿಗೆ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಆದರೆ ಹಿರಿಯ ಶಾಸಕರ ದೆಹಲಿ ಯಾತ್ರೆ ಹಿಂದೆ ಹಲವು ಲೆಕ್ಕಾಚಾರಗಳಿರುವ ಬಗ್ಗೆ ಹಸ್ತಪಡಿಯಲ್ಲೇ ಚರ್ಚೆಯಾಗ್ತಾ ಇದೆ. ನಾ 26 ಜನ ಕೂಡ ಹೋಗಿ ಖರ್ಗೆ ಸಾಹೇಬ್ರ ಹತ್ರ ಮೀಟ್ ಮಾಡಿ ಮೆಮೊರಾಂಡಮ್ ಸಬ್ಮಿಟ್ ಮಾಡಿ ನಾವು ಬರ್ತೀವಿ ಸ್ವಾಮಿ. ಮಂತ್ರಿಗಿರಿಗಾಗಿ ದೆಹಲಿ ಯಾತ್ರೆ, ಹೈ ಮುಂದೆ ಕೈ ಶಾಸಕರ ಪರೇಡ್. ರಾಜ್ಯದಲ್ಲಿ 2 ಕ್ಷೇತ್ರಗಳ ಉಪಚುನಾವಣೆ ಮುಗಿತಾ ಇದ್ದಂತೆ ಹಸ್ತಪಡಿಯಲ್ಲಿ ಮತ್ತೆ ಪವರ್ ಗೇಮ್ ಶುರುವಾಗಿದೆ. ಮತ್ತೊಂದು ತಿಂಗಳಲ್ಲಿ ಗ್ಯಾರಂಟಿ ಸರ್ಕಾರಕ್ಕೆ 3 ವರ್ಷ ತುಂಬಲಿದೆ. ಇಷ್ಟು ದಿನ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟು ಕಾಯ್ತಿದ್ದವರು ಇನ್ನು ಸುಮ್ಮನೆ ಕೂತ್ರೆ ಸರಿಯಾಗಲ್ಲ ಅಂತ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ದೆಹಲಿ ದಂಡಯಾತ್ರೆ ಕೈಗೊಂಡು ಹೈಕಮಾಂಡ್ ಮೇಲೆ ಒತ್ತಡ ಹಾಕೋಕೆ ಮುಂದಾಗಿದ್ದಾರೆ. ಮಂತ್ರಕ್ಕೆಲ್ಲ ಮಾವಿನಕಾಯಿ ಉದುರೋದಿಲ್ಲ ಅನ್ನೋದನ್ನ ಮನಗಂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೈಕಮಾಂಡ್ ಮುಂದೆ ತನ್ನ ಕೋರಿಕೆಯನ್ನ ಸಲ್ಲಿಸೋಕೆ ಮುಂದಾಗಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಆಕಾಂಕ್ಷಿಗಳು ನಿನ್ನೆಯೇ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಭೇಟಿಗಾಗಿ ಕಾದು ಕುಳಿತಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಉಸ್ತುವಾರಿ ಸುರ್ಜೇವಾಲಾರನ್ನ ಭೇಟಿ ಮಾಡೋಕೆ ನಿರ್ಧರಿಸಿದ್ದಾರೆ. ಒಂದ್ ವೇಳೆ ಅವಕಾಶ ಸಿಕ್ಕರೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋ ಉತ್ಸುಕದಲ್ಲಿದ್ದಾರೆ. ಆದ್ರೆ ಹೈ ನಾಯಕರು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ಕಾರಣ ಇವತ್ತು ಭೇಟಿಗೆ ಅವಕಾಶ ಸಿಗೋದು ಅನುಮಾನ. ಹೀಗಾಗಿ ಶಾಸಕರೆಲ್ಲ ಒಂದು ಸುತ್ತಿನ ಸಭೆ ನಡೆಸಿ ಎಷ್ಟು ದಿನವಾದ್ರೂ ಸರಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬೆಂಗಳೂರಿಗೆ ರಿಟರ್ನ್ ಫ್ಲೈಟ್ ಹತ್ತೋಕೆ ನಿರ್ಧರಿಸಿದ್ದಾರೆ. ನಾ 26 ಜನ ಕೂಡ ಹೋಗಿ ಖರ್ಗೆ ಸಾಹೇಬ್ರ ಹತ್ರ ಮೀಟ್ ಮಾಡಿ ಮೆಮೊರಾಂಡಮ್ ಸಬ್ಮಿಟ್ ಮಾಡಿ ನಾವು ಬರ್ತೀವಿ ಸ್ವಾಮಿ. ಸುರ್ಜೇವಾಲಾನು ಆಮೇಲೆ ವೇಣುಗೋಪಾಲ್ ಅವರು ಊರಾಗಿಲ್ಲಂತೆ. ಅವ್ರು 16th and 17th ಬರ್ತಾರಂತೆ. ಅದಕ್ಕೆ ಅಲ್ಲಿವರು ನಾವು ಇಲ್ಲೇ ಇರ್ತೀವಿ. ನಾವು ಬೆಂಗಳೂರಿಗೆ ಹೋಗಲ್ಲ, ಎಲ್ಲ ಇಲ್ಲೇ ಇದ್ದು 30 ಜನ ಕೂಡ ಇಲ್ಲೇ ಇದ್ದು ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು 17th or 18th ಬೆಂಗಳೂರಿಗೆ ಹೋಗ್ತೀವಿ. ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನು, ಸುರ್ಜೇವಾಲಾ ಸಾಹೇಬರನ್ನು, ವೇಣುಗೋಪಾಲ್ ಜಿ ಅವರನ್ನು, ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಜಿ ಸಾಹೇಬರನ್ನು ನಾವಿವತ್ತು ಭೇಟಿ ಮಾಡಿ ನಮ್ಮ ಅಹವಾಲನ್ನ ನೀಡಿ ಕೂಡಲೇ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಆಡಳಿತಕ್ಕಾಗಿ ರೀಶಫಲನ್ನು ಮಾಡಿ ಅಗತ್ಯ ಇರತಕ್ಕಂಥ ಮತ್ತು ಯಾರೆಲ್ಲ ಕೇಪಬಲ್ ಇದ್ದಾರೆ ಅವರಿಗೆ ಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಕಾಂಗ್ರೆಸ್ನ ಹಿರಿಯ ಶಾಸಕರ ದೆಹಲಿ ಯಾತ್ರೆಯನ್ನ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಹಲವರು 2-3 ಬಾರಿ ಆಯ್ಕೆಯಾಗಿದ್ದು ಸಚಿವ ಸ್ಥಾನ ಕೇಳುವುದರಲ್ಲಿ ತಪ್ಪಿಲ್ಲ. ನಾಯಕತ್ವ ವಿಚಾರದಲ್ಲೇ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದರು. ಅಂದರೆ ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಅದರಿಂದ ಅವ್ರು ಕೇಳೋದ್ರಲ್ಲಿ 30 ಶಾಸಕರ ಹೈಕಮಾಂಡ್ ಭೇಟಿ ಹಿಂದಿದ್ಯಾ ಭಾರೀ ಲೆಕ್ಕಾಚಾರ. ರಾಜ್ಯದ ಕಾಂಗ್ರೆಸ್ ಶಾಸಕರ ದೆಹಲಿ ಯಾತ್ರೆ ಹಿಂದೆ ಹಲವು ಲೆಕ್ಕಾಚಾರಗಳಿರುವ ಬಗ್ಗೆ ಹಸ್ತಪಡಿಯಲ್ಲಿ ಗುಸುಗುಸು ಕೇಳಿಬರ್ತಾ ಇದೆ. ಈಗಾಗಲೇ 25ಕ್ಕೂ ಹೆಚ್ಚು ಶಾಸಕರು ಹೋಗಿದ್ದು ನಾಳೆ ಈ ಸಂಖ್ಯೆ 30 ಕೂಡ ಆಗಲಿದ್ಯಂತೆ. ಸದ್ಯ ದೆಹಲಿಗೆ ತೆರಳಿರೋ ಬಹುತೇಕರು ಒಟ್ಟಾರೆ ಶಾಸಕರ ದೆಹಲಿ ಯಾತ್ರೆಯಿಂದ ಹೈಕಮಾಂಡ್ ಸಂಪುಟ ಪುನರ್ರಚನೆ ಮಾಡಲೇಬೇಕಾದ ಒತ್ತಡಕ್ಕೆ ಸಿಲುಕಿದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಂಪುಟ ಪುನರ್ರಚನೆ ಮಾಡಿದ್ರೆ ನಾಯಕತ್ವ ಬಿಕ್ಕಟ್ಟು ಸೃಷ್ಟಿಯಾಗೋ ಆತಂಕ ಇದೆ. ಹೀಗಾಗಿ ಹೈಕಮಾಂಡ್ ಯಾವ ಹೆಜ್ಜೆ ಇಡಲಿದೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.